ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಂಜೆ ನಡೀತಾ ಇರುವಂತಹ ಬಿಗ್ ಬಾಸ್ ಪ್ರೋಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾಳೆ ಯಾರಿರ್ಬೋದು ವಿನ್ನರು ಅಂತ ಸಂಡೇ ಸ್ಪೆಷಲ್ ಎಲ್ಲರಿಗೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಯಾರು ವಿನ್ನರು ಯಾರು ಅಂತ ತುಂಬ ಜನರು ತುಂಬ ಕಾತುರದಿಂದ 4 ಕೋಟಿ ವೋಟಿಂಗ್ ರೇಟಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾದರೆ ಯಾರಿರ್ಬೋದು ಈ ಒಂದು ಬಿಗ್ ಬಾಸ್ 11ರ ವಿಜೇತರು ಅಂತ ನಾವು ಸಹ ಕಾಯ್ತಾ ಇದ್ದೀವಿ. ಎಲ್ಲರೂ ಸಹ ನಮ್ಮ ಹನುಮಂತ ಅವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟೇ ಕಾದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ತ್ರಿವಿಕ್ರಮ್ ಮತ್ತು ಹನುಮಂತರ ಇಬ್ಬರ ಮಧ್ಯೆ ತುಂಬಾ ಒಂದು ವೋಟಿಂಗ್ ರೇಟ್ಸಲ್ಲಿ ಭಿನ್ನಾಭಿಪ್ರಾಯವಿದೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕಂದರೆ ಹನುಮಂತರ ಅವರು ಅವರು ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿದ್ದಾರೆ. ಆದರೆ ನಮ್ಮ ತ್ರಿವಿಕ್ರಮ್ ಸರ್ ಅವರು ಬಂದಿದ್ದು ಫಸ್ಟಿಂದ ಲಾಸ್ಟ್ವರೆಗೂ ಬಂದಿದ್ದಾರೆ. ಇದರಲ್ಲಿ ಇಬ್ಬರ ಒಂದು ಭಿನ್ನಾಭಿಪ್ರಾಯ ಹೋಲಿಕೆ ಮಾಡಿದ್ರೆ ಯಾರು ಇದರಲ್ಲಿ ವಿನ್ನರು ರನ್ನರ್ ಯಾರು ಅಂತ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ 6 ಕೋಟಿ ಜನರು ವೋಟಿಂಗ್ ರೇಟ್ಸಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿದೆ. ನೀವು ನೋಡಿರೋ ಹಾಗೆ ಕಾರ್ಯಕ್ರಮದಲ್ಲಿ ಮಾನಸಿಕವಾಗಿ ಆಗಿರ್ಬೋದು, ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಸಹ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಆ್ಯಕ್ಟಿಂಗ್ ಆಗಿರ್ಬೋದು, ಯಾವ ರೀತಿ ಒಂದು ಆಟದಲ್ಲಿ ಅವರು ಹೆಂಗೆ ಮುನ್ನಡೆ ಸಾಧಿಸಿದ್ದಾರೆ ಅಂತ ನೀವು ಕಣ್ಣಾರೆ ಟಿ ವಿ ಮೂಲಕ ನೋಡಿದ್ದೀರಾ ಅಂದ್ಕೊತೀನಿ. ಹಾಗೆ ನಮ್ಮ ಭವ್ಯ ಅವರು ಸಹ ನೀವು ನೋಡಿರ್ಬೋದು. ಯಾಕಂದರೆ ಅವರು ಸಹ ಒಂದು ಸೀಸನ್ 11ರಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಹ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವರು ಹೇಳ್ತಾ ಇದ್ದಾರೆ ಭವ್ಯ ಅವರು ಸಹ ಬರ್ತಾರೆ ವಿನ್ನರಲ್ಲಿ ಅಂತ ಹೇಳ್ಬಿಟ್ಟು. ಈ ಒಂದು ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂದರೆ ರಜತ್ ಅವರು ಸಹ ಒಂದು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಕೆಲವು ಜನ ಹೇಳ್ತಾ ಇದ್ದಾರೆ ರಜತ್ ಅವ್ರಿಗೆ ಕಾದಿದೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬಾ ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸುದೀಪ್ ಸರ್ ಅವರು ಎಷ್ಟು ಟ್ವಿಸ್ಟ್ ಮಾಡಿದ್ದಾರೆ ಅಂದರೆ ಎಷ್ಟೋ ನಮ್ಮ ಕೋಟಿ ಜನರಿಗೆ ತುಂಬ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನದಿಂದ 3 ತಿಂಗಳಿಂದ ಕಾಯ್ತಾ ಇರುವಂತಹ ನಮ್ಮ ಪ್ರೀತಿಯ ಜನ ಬಾಂಧವರಿಗೆ ಯಾರು ವಿನ್ನರ್ ಅನ್ನೋದು ತುಂಬ ಟೆನ್ಷನಲ್ಲಿ ಕಾಯ್ತಾ ಇದೆ. ಯಾಕಂದರೆ ಹನುಮಂತ ವಿನ್ನರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹನುಮಂತ ವಿನ್ನರ್ ಆದರೆ ಹನುಮಂತ ಅವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ. ಫಸ್ಟಿಂದ 3 ತಿಂಗಳವರೆಗೆ ಸಹ ಆಟ ಆಡಿ ತನ್ನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿರುವಂತಹವರು. ಅವರ ನಂಬಿಕೆ ಮತ್ತು ಅವರ ಒಂದು ಆತ್ಮವಿಶ್ವಾಸ ಎಲ್ಲನೂ ಸಹ ಒಂದು ನೋಡಿದ್ರೆ ಇದರಲ್ಲಿ ವಿನ್ನರ್ ಯಾರು ರನ್ನರ್ ತುಂಬಾ ಒಂದು ಆಶ್ಚರ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಕಾದು ನೋಡಬೇಕಾಗಿದೆ ಇದರಲ್ಲಿ ಯಾರು ವಿನ್ನರ್ ಯಾರು ರನ್ನರ್ ಅಂತ. ನೀವು ನೋಡ್ತಾ ಇರ್ಬೋದು ತುಂಬಾ ವೈಟ್ ಶರ್ಟ್ ಆಗಿರ್ಬೋದು, ಕೋಟ್ ಹಾಕ್ಕೊಂಡು ತುಂಬ ಮಿಂಚಿಂಗಲ್ಲಿ ಬಂದಿರುವಂತಹ ನಮ್ಮ ಸುದೀಪ್ ಸರ್ ಅವರ ಎಂಟ್ರಿ ನೀವು ನೋಡ್ತಾ ಇದ್ದೀರಾ. ಬಿಗ್ ಬಾಸ್ ಫೈನಲ್ಲ ಅಂದರೆ ಬಿಗ್ ಬಾಸ್ 11ರ ವಿನ್ನರ್ ಯಾರು ಎಲ್ಲರೂ ಕಾಯ್ದು ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಹನುಮಂತ ವಿನ್ನರು ಅಂತ. ಯಾಕಂದರೆ ನಾವು ಜನರ ಮಾತು ಕೇಳಿ ಇಲ್ಲಿ ವಿನ್ನರ್ ಯಾರು ಅಂತ ನಾವು ತಿಳಿಯೋ ಆಗಿಲ್ಲ. ಯಾಕಂದರೆ ನೀವು ನೋಡಿರುವಂಥದ್ದು ಪ್ರತ್ಯಕ್ಷವಾಗಿ ಟಿ ವಿ ಮೂಲಕ ನೋಡಿದ್ದೀರಾ. ದಿನದಿಂದ ದಿನಕ್ಕೆ ಯಾರು ಚೆನ್ನಾಗಿ ಆಟ ಆಡಿರ್ಬೋದು, ಯಾರು ತಮ್ಮ ಒಂದು ವ್ಯಕ್ತಿತ್ವವನ್ನು ಅಲ್ಲಿ ತೋರ್ಪಡಿಸಿದ್ದಾರೆ ಅವರ ಒಂದು ಮುಖಾಂತರ ನಾವು ಇಲ್ಲಿ ವಿನ್ನರ್ ಯಾರು ಅಂತಲೇ ಹೇಳ್ಬೋದು. ಯಾಕಂದರೆ ಕೋಟಿ ಜನರ ಒಂದು ಪ್ರೀತಿ ಬಾಂಧವ್ಯವನ್ನು ಪಡೆದಿರುವವರು ಯಾರು ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಕೆಲ ಜನ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ವಿನ್ನರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ವಿನ್ನರ್ ಯಾರಪ್ಪ ಅಂತ ತುಂಬ ಕನ್ಫ್ಯೂಸ್ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂದಿದ್ದಾರೆ. ಫಸ್ಟಿಂದ ಲಾಸ್ಟ್ವರೆಗೂ ತಮ್ಮ ಆಟದಲ್ಲಿ ಯಾವುದೇ ರೀತಿಯ ವೇರಿಯೇಷನ್ ಇಲ್ದಂಗೆ ಎಲ್ಲರ ಒಂದು ಪ್ರೀತಿಯ ಒಂದು ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಪ್ರತಿಯೊಂದು ಗೇಮಲ್ಲಾಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟಿಲಾಗಿರ್ಬೋದು ಎಲ್ಲದರಲ್ಲೂ ಸಹ ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂದಿದ್ದಾರೆ. ಹಾಗಾದರೆ ನಮ್ಮ ಮಂಜು ಸರ್ ಅವರು ಆಗಿರ್ಬೋದು, ಮೋಕ್ಷಿತಾ ಅವರು ಆಗಿರ್ಬೋದು ಯಾರು ಸಹ ಈ ಒಂದು ಇದರಲ್ಲಿ ಯಾಕೆ ಎಂಟ್ರಿ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೆ ತ್ರಿವಿಕ್ರಮ್ ಮತ್ತು ಹನುಮಂತ ಇವರಿಬ್ಬರ ಮಧ್ಯದಲ್ಲಿ ಒಂದು ಫೈನಲ್ ಪೈಪೋಟಿ ಏರ್ಪಡಿಸಿದ್ದಾರೆ. ಯಾಕಂದರೆ ಇಬ್ಬರಲ್ಲಿ ಯಾರು ವಿನ್ನರು ಯಾರು ರನ್ನರ್ ಅನ್ನೋದು ತುಂಬ ಕಾತುರದಿಂದ ಎಲ್ಲ ಜನ ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇರುವ ಹಾಗೆ ತ್ರಿವಿಕ್ರಮ್ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿವಿಕ್ರಮ್ ವಿನ್ನರ್ ಆದರೆ ರನ್ನರ್ ಯಾರು? ಹನುಮಂತ ರನ್ನರ್ ಆಗುತ್ತಾ? ಯಾಕಂದರೆ ತುಂಬ ಜನರು ಕೇಳ್ತಾ ಇದ್ದಾರೆ ಹನುಮಂತ ವಿನ್ನರ್ ಆಗಬೇಕು ಅಂತ ಹೇಳ್ಬಿಟ್ಟು. ನೀವು ಕಾಯ್ದು ನೋಡೋ ಆಗುವ ನಾಳೆ ಸಂಜೆವರೆಗೆ ಇಲ್ಲಿ ತುಂಬಾ ಒಂದು ದೊಡ್ಡ ಟ್ವಿಸ್ಟ್ ಏರ್ಪಡಿಸಿದ್ದಾರೆ. ಇನ್ನು ನಮ್ಮ ಸುದೀಪ್ ಸರ್ ಹೇಳಬೇಕು ಅಂದರೆ ಅವರು ಮೊದಲಿನಾಗೆ ಕಡೆಯವರೆಗೂ ತುಂಬಾ ಒಂದು ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ನಡೆಸ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಫಸ್ಟ್ ಹೆಂಗೆ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾರೋ ಕೊನೆಯವರೆಗೂ ಹಂಗೆ ಎಂಡ್ ಸ್ಕಿಪ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಏನಿದ್ರೆ ಸ್ಪೆಷಾಲಿಟಿ ಬಿಗ್ ಬಾಸ್ 11ರ ಸ್ಪೆಷಲ್ ಏನು ಅಂತ ಯಾರಿಗೂ ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ.
ಸೊ ವೋಟಿಂಗ್ ಅಂತೂ ತುಂಬ ಅಂದರೆ ವರ್ಷದಿಂದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ವರ್ಷದ ಬಿಗ್ ಬಾಸ್ ವೋಟಿಂಗ್ ಅಂತೂ ತುಂಬಾ ಹೈ ಲೆವೆಲ್ ಸ್ಪೀಡಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಅಷ್ಟು ಜನ ಮುಗಿಬಿದ್ದು ಬಿಗ್ ಬಾಸ್ನ ವೀಕ್ಷಣೆ ಮಾಡ್ತಿದ್ರು ಅಂತ ನೀವು ತಿಳ್ಕೊಂಡಿರ್ತೀರಾ ಅಂದ್ಕೊತೀನಿ. ನಮ್ಮ ರಜತ್ ಅವರು ತುಂಬಾ ಖುಷಿಯಾಗಿ ತಮ್ಮ ಪ್ರೋಗ್ರಾಮ್ ಅಂದರೆ ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಸಹ ಹಾಗೆ ನಮ್ಮ ಬಿಗ್ ಬಾಸಲ್ಲೂ ತುಂಬ ಚೆನ್ನಾಗಿ ವೈಟ್ ಕಾರ್ಡ್ ಎಂಟ್ರಿ ಆದರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಆದರೆ ಇಲ್ಲಿ ಫೈನಲ್ಲಾಗೆ ಬರೋರು ಯಾರು, ಫೈನಲ್ಲಾಗೆ ಬಿಗ್ ಬಾಸ್ 11ರ ವಿನ್ನರ್ ಯಾರು ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಕಾಯೋದಕ್ಕಿಂತ ಮುಂಚೆ ಹನುಮಂತ ಮತ್ತು ತ್ರಿವಿಕ್ರಮರ ಮಧ್ಯೆ ತುಂಬಾ ಪೈಪೋಟಿ ನಡೀತಾ ಇದೆ. ಇವರಿಬ್ಬರಲ್ಲಿ ವಿನ್ನರ್ ಯಾರು, ರನ್ನರ್ ಯಾರು ಅನ್ನೋದು ತುಂಬ ಜನ ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋ ಪ್ರಕಾರ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ವಿನ್ನರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಹನುಮಂತ ಅವರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದ್ರ ಕಾರಣ ಒಂದೇ ಒಂದು ಇರೋದ್ರಿಂದ ತ್ರಿವಿಕ್ರಮ್ ಅವರು ಫಸ್ಟಿಂದ ಲಾಸ್ಟ್ವರೆಗೂ ತಮ್ಮ ಒಂದು ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದಿದ್ದಾರೆ ಅನ್ನೋದು ಒಂದು ಮುನ್ನಡೆ ಸಾಧಿಸ್ತಾ ಇದೆ. ಕಾಯ್ದು ನೋಡಬೇಕಾಗಿದೆ ತ್ರಿವಿಕ್ರಮ್ ಅವರು ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಆಗಿದ್ದಾರೆ ಅಂತ ಎಲ್ಲರ ಒಂದು ಮುಖದಲ್ಲಾಗಿರ್ಬೋದು, ಎಲ್ಲರ ಒಂದು ವೋಟಿಂಗ್ ರೇಟ್ಸಲ್ಲೂ ಬಂದಿದೆ. ಹಾಗಾದರೆ ನಮ್ಮ ಬಿಗ್ ಬಾಸ್ 11ರ ವಿನ್ನರ್ ತ್ರಿವಿಕ್ರಮ್ ಸರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೇಳ್ತಾ ಇದ್ದಾರೆ. ನೋಡೋಣ, ಹಾಗೆ ಬನ್ನಿ.